ಭವನವನ್ನ ಕಟ್ಟೋದಿಕ್ಕೆ ಇವತ್ತು ಶಿಲಾನ್ಯಾಸವನ್ನ ಮಾಡಿದ್ವಿ. ಮುಂದಿನ 1 ವರ್ಷದೊಳಗಡೆ ಅದರ ಉದ್ಘಾಟನೆಯನ್ನು ಕೂಡ ಮಾಡ್ತೀವಿ. ನಮ್ಮ ಸರ್ಕಾರ ನುಡಿದಂತೆ ನಡೆಯೋದು, ಬರೀ ಕೇವಲ ನುಡಿದು ಹೋಗೋದಲ್ಲ, ನುಡಿದಂತೆ ನಾವು ನಡೆಯುವಂತ ಸರ್ಕಾರ, ಕೊಟ್ಟ ಮಾತಿನಂತೆ ನಡೆಯೋ ಸರ್ಕಾರ. ಅಭಿವೃದ್ಧಿಯಲ್ಲಿ ಈ ಹಿಂದೆ ಯಾರು ಕಾಣದಂತ ಅಭಿವೃದ್ಧಿಯನ್ನ ನಾವು ಮಾಡ್ತಾ ಇದೀವಿ. ನಾವು ಮಾತು ಕೊಟ್ರೆ ಅದ್ರ ಹಿಂದಕ್ಕೆ ಹೋಗುವಂತ ಪ್ರಶ್ನೆನೇ ಇಲ್ಲ. ಕೇವಲ ಮಾತು, ಪ್ರೆಸ್ ಮೀಟ್ಗೆ ನಮ್ಮ ಸರ್ಕಾರ ಸುಮ್ಮನೆ ನಿಲ್ಲದೆ ಮಾತನ್ನ ಕೊಟ್ಟ ರೀತಿಯಲ್ಲಿ ನಡ್ಕೊಂಡು ಹೋಗ್ತೀವಿ. 10,000 ಕೋಟಿಯನ್ನ ಈ ಜಿಲ್ಲೆಯ ಅಭಿವೃದ್ಧಿಗೆ ತಂದಿದ್ದೀವಿ. ಯಾರು ಏನು ತರದೇ ಇರೋರು ಲೆಕ್ಕ ಕೇಳ್ತಾ ಇದ್ರೆ ಲೆಕ್ಕವನ್ನ ಬಿಡಿಯಾಗಿ ಬಿಡಿಸಿ ಹೇಳೋದಕ್ಕೆ ನಾವು ಕೂಡ ರೆಡಿ ಇದೀವಿ. ನೀವು ತಂದಿರುವಂತ ದುಡ್ಡಿನ 1,000 ರೂಪಾಯಿ ಆದ್ರೂ ಲೆಕ್ಕ ನಾವು ಕೇಳ್ತೀವಿ. ನಮ್ದು ಹಕ್ಕಿದೆ ಅನ್ನೋ ಮಾತನ್ನ ಈ ಮೂಲಕ ಹೇಳ್ತೀವಿ. ಮತ್ತೆ ಬರೀ ಕನ್ನಡ ಭವನ ಆಗೋಯ್ತು, ವಾಲಿಬಾಲ್ಗೆ ತೊಂದರೆ ಆಗ್ತದೆ, ಕ್ರೀಡೆಗೆ ತೊಂದರೆ ಆಗುತ್ತೆ ಅಂತ ಅದಕ್ಕೆ ಆತಂಕ ಪಡೋ ಅಗತ್ಯ ಇಲ್ಲ. ನಾಳೆನೆ ಟೆಂಡರ್ ಅನ್ನ ಮಾಡಕ್ ಹೇಳಿದೀವಿ. ವಾಲಿಬಾಲ್ ನ ಸಿಂಥೆಟಿಕ್ ಕೋರ್ಟ್ ಅನ್ನ ನಿರ್ಮಾಣ ಮಾಡೋದಕ್ಕೆ 70 ಲಕ್ಷ ರೂಪಾಯಿಯನ್ನ ಬಿಡುಗಡೆ ಮಾಡಿದೀವಿ. ನಾಳೆನೆ ಟೆಂಡರ್ ಆಗುತ್ತೆ. ಅದು ಇನ್ನ 2-3 ತಿಂಗಳಲ್ಲಿ ಉತ್ತಮವಾದ ವಾಲಿಬಾಲ್ ಕೋರ್ಟ್ ಅನ್ನ ನಿರ್ಮಾಣ ಮಾಡಿ ಕ್ರೀಡಾ ಅಭಿಮಾನಿಗಳಿಗೆ ಅದನ್ನ ಅರ್ಪಣೆಯನ್ನ ಮಾಡ್ತೀವಿ. ಇದರ ಜೊತೆಗೆ ಬ್ಯಾಸ್ಕೆಟ್ ಬಾಲ್ ಸ್ಟೇಡಿಯಂ ಅನ್ನ 3.5 ಕೋಟಿ ರೂಪಾಯಿಯಲ್ಲಿ ಅತ್ಯುತ್ತಮವಾದ ಇಂಟರ್ನ್ಯಾಷನಲ್ ಸ್ಟೇಡಿಯಂ ಆಗಿ ನಿರ್ಮಾಣ ಮಾಡ್ತಾ ಇದೀವಿ. ಮುಂದಿನ 15 ದಿನದಲ್ಲಿ ಅದಕ್ಕೂ ಭೂಮಿ ಪೂಜೆಯನ್ನ ಮಾಡ್ತೀವಿ. ನಂತರ ವಿಶ್ವವಿದ್ಯಾನಿಲಯದ ಒಳಗಡೆ 2 ವರ್ಷದಿಂದ ಅರ್ಧಕ್ಕೆ ನಿಂತೋಗಿದ ಕ್ರೀಡಾಂಗಣಕ್ಕೆ 2 ಕೋಟಿ ರೂಪಾಯಿಯನ್ನ ಬಿಡುಗಡೆ ಮಾಡಿದೀವಿ. ಅದನ್ನು ಕೂಡ ಇನ್ನ 6 ತಿಂಗಳಲ್ಲಿ ಸಂಪೂರ್ಣಗೊಳಿಸಿ ಅದನ್ನು ಕೂಡ ನಿಮ್ಮೆಲ್ಲರಿಗೂ ಉದ್ಘಾಟನೆಗೆ ಅರ್ಪಣೆಯನ್ನ ಮಾಡ್ತೀವಿ. ಇದು ಕ್ರೀಡೆ ಮತ್ತು ಕನ್ನಡದ ಮೇಲೆ ನಮ್ಮ ಸರ್ಕಾರಕ್ಕಿರುವಂತ ಅಭಿಮಾನ ಮತ್ತು ಕಮಿಟ್ಮೆಂಟ್. ಚಲುವರಾಯ ಸ್ವಾಮಿಯವರು ಬರೀ ಮಾತಾಡುವಾಗಲ್ಲ, ಅದಕ್ಕೆ ಕಮಿಟ್ಮೆಂಟ್ ಕೂಡ ಇರುತ್ತೆ. ಇನ್ನು ಹಲವಾರು ಅಭಿವೃದ್ಧಿ ಕಾರ್ಯಗಳು ಕೂಡ ಶರವೇಗದಲ್ಲಿ ಇನ್ನ 2.5 ವರ್ಷದಲ್ಲಿ ನಡೆದು ಮಂಡ್ಯ ನಗರದ ಚಿತ್ರಣವನ್ನ ಬದಲಾಯಿಸಕ್ಕೆ 100 ಕೋಟಿ ರೂಪಾಯಿಯನ್ನ ವಿನಿಯೋಗಿಸಿ ಮುಂದಿನ 3 ತಿಂಗಳೊಳಗಡೆ ನಿಮ್ಮ ಹಲವು ಸರ್ಕಾರಗಳ ಚಿತ್ರಣವನ್ನ ಬದಲಾಯಿಸಿ ನೀವು ಕೂಡ ಹೆಮ್ಮೆಯಿಂದ ಮಂಡ್ಯ ನಗರ ನಮ್ಮ ನಗರ ಬೇರೆ ನಗರಗಳ ಜೊತೆ ಪೈಪೋಟಿಗೆ ಇದೆ ಅನ್ನೋದನ್ನ ಹೇಳುವಂತ ಕೆಲಸವನ್ನ ಮಾಡ್ತೀವಿ. ಕೆಲವರು ಕೈಗಾರಿಕೆ ತರ್ತೀವಿ ಅಂತಿದ್ರು, ತರಕ್ಕಾಗಿಲ್ಲ. ಮುಂದಿನ 1 ತಿಂಗಳಲ್ಲಿ ಒಂದು ಸಾಫ್ಟ್ವೇರ್ ಕಂಪನಿಯನ್ನ ನಾವು ತಂದಿದ್ದೀವಿ. ಅದರ ಉದ್ಘಾಟನೆಯನ್ನ ಇನ್ನು 1 ತಿಂಗಳಲ್ಲಿ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಮಂಡ್ಯ ನಗರದಲ್ಲಿ ಮಾಡ್ತೀವಿ ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ. ಧನ್ಯವಾದಗಳು, ನಮಸ್ಕಾರ. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.